Good morning, everyone. Welcome to Cadence IAS YouTube channel. Consider the following statements with regard to the development of means and communication in the 19th century. ಅಂದರೆ ವಾಯ್ಸ್ರಾಯ್ ಇರಬೇಕಾದ್ರೆ ಏನಾಗುತ್ತೆ, ಹಲವಾರು ಥರ ಬದಲಾವಣೆ. ಡಾಲೌಸಿ ಇರ್ಬೋದು, ಕಾರ್ನ್ವಾಲಿಸು, ಬೆಂಟಿಕ್ಕು ಇವರೆಲ್ಲ ಇರಬೇಕಾದ್ರೆ ಏನಾಗುತ್ತೆ, ಇವಾಗ ಕೆಲವೊಂದು ಬದಲಾವಣೆಗಳಾಗುತ್ತೆ. The railways are primarily laid to promote the linkage of backward regions within the precedent. ಪ್ರಾಂತ್ಯಗಳಲ್ಲಿ ಹಿಂದುಳಿದ ಪ್ರದೇಶಗಳನ್ನ ಏನು ಮಾಡಿ ಸಂಪರ್ಕವನ್ನು ಮಾಡಲಿಕ್ಕೆ ರೈಲ್ವೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಫಸ್ಟ್ ರೈಲ್ವೆ ಲೈನ್ ಎಲ್ಲಿ, ಬಾಂಬೆ ಟು ಥಾಣೆ, ಹೌದಾ? ಆದರೆ ರೈಲ್ವೆಯನ್ನು ಜಾರಿಗೆ ತರೋದು ಎರಡು ಉದ್ದೇಶ ಇರುತ್ತೆ ಅವ್ರದ್ದು. ಒಂದು ಉದ್ದೇಶ ಏನಂದರೆ ಕಚ್ಚಾ ವಸ್ತುಗಳು, ರಾ ಮಟೀರಿಯಲ್ಸ್ನ ಕಲೆಕ್ಟ್ ಮಾಡೋದು, ಎಲ್ಲಿಂದ, ಹಿಂಟರ್ಲ್ಯಾಂಡಿಂದ ಕಲೆಕ್ಟ್ ಮಾಡೋದು, ಅದನ್ನು ಪೋರ್ಟ್ಗೆ ಬಂದರಿಗೆ ಸಾಗಿಸೋದು. So they wanted to collect the raw materials from the hinterland of the India and transport it to the ports. ಒಂದು. ಎರಡನೇ ಉದ್ದೇಶ ತಮ್ಮ ಒಂದು ಸೈನಿಕರ ಒಂದು ಟ್ರಾನ್ಸ್ಪೋರ್ಟೇಷನ್, ಅಂದರೆ ಎಲ್ಲಿಯಾದ್ರೂ ದಂಗೆ ಆಯಿತು ಅಂತ ಇಟ್ಕೊಳ್ಳಿ, ಇವಾಗ ರೆಬೆಲಿಯನ್ ಆಯಿತು, ಅಲ್ಲಿ ಇಮಿಡಿಯೇಟ್ ಟ್ರೂಪ್ಸ್ನ ಮೂವ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸೊ ದ ಮೇನ್ ಏಮ್ ಆಫ್ ದ ಇಂಟ್ರೊಡಕ್ಷನ್ ಆಫ್ ದ ರೈಲ್ವೇಸ್ ವಾಸ್ ಟು ಕಲೆಕ್ಟ್ ದ ರಾ ಮಟೀರಿಯಲ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಟ್ ಟು ದ ಪೋರ್ಟ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಫಾಸ್ಟ್ ಮೂವ್ಮೆಂಟ್ ಆಫ್ ದ ಟ್ರೂಪ್ಸ್. ಸೊ ಹಾಗಾಗಿ ಏನಾಯ್ತದು. Second, the postage stamps in India were introduced by Dalhousie. Okay, correct ಇದೆ. ಪೋಸ್ಟೇಜ್ ಆ್ಯಕ್ಟ್ ಅಂತ ತೊಗೊಂಬರ್ತಾನೆ ಡಾಲ್ಹೌಸಿ, ತೊಗೊಂಬಟ್ಟು ಏನು ಪೋಸ್ಟೇಜ್ ಸ್ಟ್ಯಾಂಪ್ಸ್ ಇನ್ ಇಂಡಿಯಾ were introduced by the Dalhousie. Next, the first telegraph line in India, which was an experimental line, was established between Calcutta and Diamond Harbour. First telegraph line, ಕಲ್ಕತ್ತಾ ಟು ಡೈಮಂಡ್ ಹಾರ್ಬರ್. ಇದು ಕೂಡ ಯಾರದು ಈ ಒಂದು ಟೈಮ್ ಪೀರಿಯಡಲ್ಲೇ ಆಗಿರುತ್ತೆ. ಸೊ ಎರಡು ಏನಿದೆ ಸರಿಯಾಗಿದೆ, ಒಂದೇ ತಪ್ಪಿದೆ ಅದಂದರೆ. ಸೊ ಒಂದೇ ತಪ್ಪಿದೆ ಅಂದರೆ ನಿಮಗೆ ಮೂರು ಎಲಿಮಿನೇಟ್ ಆಯಿತು, 2 and 3 ಓನ್ಲಿ. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಕಾಲ್ಡ್ ಆಸ್ ಲೋಕಿತವಾದಿ. ಯಾರು? ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಕಾಲ್ಡ್ ಆಸ್ ಗೋಪಾಲ್ ಹರಿದೇಶ್ಮುಖ್. ಗೋಪಾಲ್ ಹರಿದೇಶ್ಮುಖ್, ಒನ್ ಆಫ್ ದ ಪ್ರಾಮಿನೆಂಟ್ ಇಂಡಿಯನ್ ನ್ಯಾಷನಲ್ ಲೀಡರ್. ಅವ್ರು ಏನು ಮಾಡ್ತಾಯಿದ್ರು, ಎಲ್ಲರೂ ಕಾವ್ಯನಾಮ ಅಂತ ಕರೀತಾರೆ. ಬಸವಣ್ಣವ್ರು ಏನು ಮಾಡ್ತಾಯಿದ್ರು, ಅವ್ರೊಂದು ಕಾವ್ಯನಾಮ ಇತ್ತು, ಹೌದಾ? ಕೂಡಲ ಸಂಗಮ ದೇವ ಅಂತ ಬರಿತಾಯಿದ್ರು, ಅಕ್ಕಮಹಾದೇವಿ ಶ್ರೀ ಮಲ್ಲಿಕಾರ್ಜುನ ಅಂತ ಬರಿತಾರೆ. ಅದೇ ಥರ ಅವರು ಏನೇನು ಆರ್ಟಿಕಲ್ಸ್ನ ಬರೆಯೋದು, ಪಬ್ಲಿಷ್ ಮಾಡೋದು ಏನು ಮಾಡ್ತಾಯಿದ್ರು, ಅವರ ಒಂದು ಪೆನ್ ನೇಮ್ ಅಂತ ಏನು ಕರಿತೀವಲ್ಲ ನಾವು, ಏನದು ಲೋಕಿತವಾದಿ, ಆ ಫೇಮಸ್ ಆಗ್ತಾರೆ. ಓಕೆ, ಕನ್ಸಿಡರ್ ದಿ ಫಾಲೋಯಿಂಗ್ ಟ್ರೈಬಲ್ ಮೂಮೆಂಟ್ಸ್. ಬುಡಕಟ್ಟು ದಂಗೆಗಳು. ಸಂತಾಲ್ ರೆಬೆಲಿಯನ್ ಅಂಡರ್ ಸಿದ್ದು ಆ್ಯಂಡ್ ಖಾನು ಬ್ರದರ್ಸ್, ಆ ಒಂದು ಸೋದರರ ಮುಂದಾಳತ್ವದಲ್ಲಿ. ಮುಂಡಾ ರೆಬೆಲಿಯನ್ ಅಂಡರ್ ಬುರ್ಸಾ ಮುಂಡಾ. ಅಪ್ರೈಸಿಂಗ್ ಬೈ ಕೋಲ್ಸ್, ಅಂದರೆ ಕೋಲ ಬುಡಕಟ್ಟು ಜನಾಂಗ, ಎಲ್ಲಿ, ಚೋಟನಾಗ್ಪುರ್ ಪ್ಲಾಟು, ಪ್ರಸ್ಥಭೂಮಿಯಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಸೀಕ್ವೆಲ್ ಆಫ್ ದ ಅಬೌವ್ ಗಿವನ್ ಮೂಮೆಂಟ್ಸ್. ಸಂತಾಲ್ ರೆಬೆಲಿಯನ್ ಆಗೋದು ಯಾವಾಗ? ಸಿದ್ದು ಮತ್ತು ಖಾನು ಬ್ರದರ್ಸ್ 1855 to 1856. One of the most violent tribal movement. More than 40,000 tribals were massacred by the British. 40,000 ಹೆಚ್ಚು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟ ಸಂತಾಲರನ್ನವ್ರು ಏನು ಮಾಡ್ತಾರೆ, ಹತ್ಯಾಕಾಂಡ ಆಗುತ್ತೆ. 1855 to 1856. ಎಲ್ಲಾಗತ್ತೆ ಇದು? ಭಾಗಲ್ಪುರ್ ಮತ್ತು ರಾಜ್ಮಹಲ್, ಆ ಒಂದು ಬೆಟ್ಟ ಗುಡ್ಡದಲ್ಲಿ ಸಂಭವಿಸಿದೆ. ಆಮೇಲೆ ಮುಂಡಾ ರೆಬೆಲಿಯನ್ 1899. ಮುಂಡಾ ರೆಬೆಲಿಯನ್ 1899. ಆಮೇಲೆ ಕೋಲ್ 1820 to 1837. ಹಾಗಾಗಿ ಏನಾಯಿತು, ಯಾವುದು 3, 1, 2 ಡಿ ಆನ್ಸರ್. ಈ ಬುಡಕಟ್ಟು ಜನಾಂಗ ದಂಗೆ ಏಳಲಿಕ್ಕೆ ಏನು ಕಾರಣ ಇರ್ಬೋದು ಬ್ರಿಟಿಷರ ಮೇಲೆ? ಒಂದು, ಪರ್ಮನೆಂಟ್ ಜಮೀನ್ದಾರಿ ಸೆಟ್ಲ್ಮೆಂಟ್, ಮಹಲ್ವಾರಿ, ರೈತವಾರಿ ಅಂತ ಹಲವಾರು ಥರದ ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್ಸ್ನ ತೊಗೊಂಡ್ಬರ್ತಾರೆ ಅವರು, ಹೌದಾ? ಭೂಕಂದಾಯಗಳನ್ನ ಜನರ ಮೇಲೆ ವಿಧಿಸ್ತಾರೆ. ಆ ಒಂದು ಭೂಕಂದಾಯ ಜನರ ಮೇಲೆ ಜೊತೆಗೆ ಬುಡಕಟ್ಟು ಜನಾಂಗದ ಮೇಲೂ ಕೂಡ ಏನಾಗುತ್ತೆ, ಅದು ವಿಧಿಸಲಾಗುತ್ತೆ. ಅದ್ರ ಜೊತೆಗೆ ಅವ್ರೇನು ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂತ ನಾವೇನು ಕರಿತೀವಲ್ಲ, ಬ್ಯಾಂಬೂ ಇರ್ಬೋದು, ಹಣ್ಣುಗಳಿರ್ಬೋದು, ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದನ್ನು ಕಲೆಕ್ಟ್ ಮಾಡಬೇಡಿ ಅಂತ ಕೂಡ ಅವ್ರ ಮೇಲೆ ಏನು ಮಾಡ್ತಾರೆ, ನಿಷೇಧವನ್ನು ಹಾಕ್ತಾರೆ. ಯಾವಾಗ ಈ ಥರ ರೆವೆನ್ಯೂ ರಿಫಾರ್ಮ್ಸ್ ತೊಗೊಂಬರ್ತಾರಲ್ಲ, ಹೀಗಾಗಿ ಕಾಡಿನಲ್ಲಿ ಏನಾಗ್ಬಿಡುತ್ತೆ, ಇವಾಗ ಮನಿ ಲೆಂಡರ್ಸ್, ಸಾಲ ನೀಡುವವರು, ಹೊರಗಿನವರು
ಏನಾಗಿರ್ತಾರೆ, ನುಸುರ್ತಾ ಬಂದುಬಿಡ್ತಾರೆ. ಹೀಗಾಗಿ ಅವರ ಒಂದು ಸಂಸ್ಕೃತಿ ಮತ್ತು ಭಾಷೆಯ ಮೇಲೆ ಕೂಡ ಅದು ಏನಾಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಬುಡಕಟ್ಟು ಜನಾಂಗದವರು ಏನು ಮಾಡ್ತಾರೆ, ಹೊರಗಿನಿಂದ ಯಾರು ಬರ್ತಾರಲ್ಲ, ಅಂದರೆ ಯಾರಿಂದ ಅವರು ಥ್ರೆಟ್ ಇದೆಯಲ್ಲ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಹಾಗಂತ ಹೇಳ್ಬಿಟ್ಟು ಬ್ರಿಟಿಷರ್ಸ್ ಮೇಲೆ ಮಾತ್ರ ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಅವರು. ಇವನ್ ದ ಇಂಡಿಯನ್ಸ್, ಅವರಿಂದ ನಮಗೆ ಅಪಾಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವ್ರೇನು ಮಾಡ್ತಾಯಿದ್ರು, ದಾಳಿಯನ್ನು ಮಾಡ್ತಾರೆ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ಸೊ ನ್ಯೂಸ್ ಪೇಪರ್ ಆಗಿರ್ಬೋದು, ದಂಗೆಗಳು ಆಗಿರ್ಬೋದು, ಅದನ್ನೇನು ಮಾಡ್ತಾರೆ, ಪೇಸ್ ರೂಪಲ್ಲಿ ಕೇಳ್ತಾರೆ, ಇಲ್ಲ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಲ್ಲಿ ಕೇಳ್ತಾರೆ. ಅಮೃತ್ ಬಾಜಾರ್ ಪತ್ರಿಕಾ, ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಿ, ಬೆಂಗಾಲದಲ್ಲಿ ಸ್ಟಾರ್ಟ್ ಆದಂಥ ಅಮೃತ್ ಬಾಜಾರ್ ಪತ್ರಿಕಾ ಶಿಶಿರ್ ಕುಮಾರ್ ಘೋಷ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದು ಸರಿಯಾಗಿದೆ. ಸುಧಾರಕ್ ದಾದಾಬಾಯಿ ನೌರೋಜಿ, ಸುಧಾರಕ್ ದಾದಾಬಾಯಿ ನೌರೋಜಿ, ಇದನ್ನು ಸ್ಟಾರ್ಟ್ ಮಾಡೋದು ಯಾರು, ಗೋಪಾಲ್ ಕೃಷ್ಣ ಗೋಖಲೆ. ಸುಧಾರಕ್. ವಾಯ್ಸ್ ಆಫ್ ಇಂಡಿಯಾ, ಇದನ್ನು ಸ್ಟಾರ್ಟ್ ಮಾಡೋದು ಯಾರು, ದಾದಾಬಾಯಿ ನೌರೋಜಿ. ಸುಧಾರಕ್ನ ಸ್ಥಾಪನೆ ಮಾಡೋದು ಗೋಪಾಲ್ ಕೃಷ್ಣ ಗೋಖಲೆ ಅವರು. ಆಲ್ಸೋ ರೆಫರ್ಡ್ ಆಸ್ ಪೊಲಿಟಿಕಲ್ ಗುರು ಆಫ್ ಗಾಂಧೀಜಿ, ಗಾಂಧೀಜಿಯ ರಾಜಕೀಯ ಗುರು ಅಂತ ಕೂಡ ಕರೀತಾರೆ. ವಾಯ್ಸ್ ಆಫ್ ಇಂಡಿಯಾ, ದಾದಾಬಾಯಿ ನೌರೋಜಿ. ಇದೇ ಥರ ಹಲವಾರು ಥರ ನ್ಯೂಸ್ ಪೇಪರ್ಸ್ ಬರುತ್ತೆ ಇವಾಗ. ದ ಹಿಂದೂ, ಜಿ ಸುಬ್ರಹ್ಮಣ್ಯಂ ಅಯ್ಯರ್, ಕೇಸರಿ ಮತ್ತು ಮರಾಠ, ಬಾಲಗಂಗಾಧರ್ ತಿಲಕ್, ಕಾಮನ್ವೀಲ್, ಆ್ಯನಿ ಬೆಸೆಂಟ್. ಸೊ ಈ ಥರ ಏನೋ ಒಂದು ಪಟ್ಟಿಯನ್ನು ನಿಮ್ಮ ಹತ್ರ ಇರಬೇಕು. ಸೊ ಈಗ ಏನಾಯ್ತದು, ಒನ್ ಓನ್ಲಿ. ಸಿ, ಇನ್ ದ ಲಾಸ್ಟ್ ಕ್ವಾರ್ಟರ್ ಆಫ್ ದ 19th century, ವಿಚ್ ಆಫ್ ದ ಫಾಲೋಯಿಂಗ್ ವರ್ ದ ಡಿಮಾಂಡ್ಸ್ ಆಫ್ ದ ಮೆಂಬರ್ಸ್ ಆಫ್ ದ INC? ಅವರ ಬೇಡಿಕೆಗಳು ಏನಿದ್ದು ಅಂತ ಇಲ್ಲೇನಿದೆ ಪ್ರಶ್ನೆ ಇದೆ. ಇಂಡಿಯನೈಜೇಷನ್ ಆಫ್ ಸಿವಿಲ್ ಸರ್ವೆಂಟ್, ಮುಂಚೆ ಇದನ್ನ ಅಂದರೆ ಸಿವಿಲ್ ಸರ್ವಿಸ್ ಅಂತ ಏನು ಕರೀತಾರೆ, ಅಲ್ಲಿ ಏನು ಮಾಡ್ತಾಯಿದ್ರು, ಬ್ರಿಟಿಷರ್ಸ್ಗೆ ಮಾತ್ರ ಅವಕಾಶ ಇರುತ್ತೆ. ಅದಾದಮೇಲೆ ಇಂಡಿಯನ್ಸ್ಗೂ ಪರ್ಮಿಷನ್ ಕೊಡ್ತಾರೆ. ಆದರೆ ಆ ಒಂದು ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಗಳೇನಿದೆಯಲ್ಲ, ಅಲ್ಲಿ ಬ್ರಿಟಿಷರ್ಸ್ ಬೇಡ, ಏನು ಭಾರತೀಯರನ್ನು ನೇಮಕ ಮಾಡಿ. ಯಾಕಂದರೆ ನೀವು ಆಡಳಿತ ಅಥವಾ ಆಳ್ವಿಕೆ ಮಾಡ್ತಿರೋದು ಯಾರ ಮೇಲೆ, ಭಾರತೀಯರು. ಸೊ ಇಂಡಿಯನೈಜೇಷನ್ ಆಫ್ ಸಿವಿಲ್ ಸರ್ವಿಸ್. ರಿಡಕ್ಷನ್ ಆಫ್ ಇಂಪೋರ್ಟ್ ಡ್ಯೂಟೀಸ್ ಆನ್ ಟೆಕ್ಸ್ಟೈಲ್ ಇಂಪೋರ್ಟ್ಸ್. ಗಮನ ಇಟ್ಟು ನೋಡಿ, ಇದು ಏನಿದೆ, ಇಂಪೋರ್ಟ್ ಆಮದು ಮಾಡ್ಕೊಳ್ತಾ ಇದ್ದಾರೆ, ಕಸ್ಟಮ್ಸ್ ಡ್ಯೂಟಿ ಹಾಕಬೇಕಾಗುತ್ತೆ. ಇಂಗ್ಲೆಂಡ್ದಲ್ಲಿ ಏನಾಗಿತ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರುತ್ತೆ, ಕೈಗಾರಿಕಾ ಕ್ರಾಂತಿ ಆಗಿರುತ್ತೆ. ಸೊ ಅವ್ರು ಏನು ಮಾಡ್ತಾಯಿದ್ರು, ಇಂಡಿಯಾದಲ್ಲಿ ರಾ ಮಟೀರಿಯಲ್ಸ್ನ ಕಲೆಕ್ಟ್ ಮಾಡೋದು, ಇಂಗ್ಲೆಂಡಿಗೆ ತೊಗೊಂಡೋಗೋದು, ಮ್ಯಾನುಫ್ಯಾಕ್ಚರ್ ಮಾಡೋದು, ಮಾಡಿಬಿಟ್ಟು ವಾಪಸ್ ಇಂಡಿಯಾದಲ್ಲಿ ಮಾರಾಟ ಮಾಡೋದು. ರಾ ಮಟೀರಿಯಲ್ಸ್ ಏನು ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಅದನ್ನು ಏನು ಮಾಡ್ತಿದ್ರು, ಸ್ವಲ್ಪ ಬೆಲೆಯಲ್ಲಿ, ಕಡಿಮೆ ಬೆಲೆಯಲ್ಲಿ ಅದನ್ನೇನು ಕಲೆಕ್ಟ್ ಮಾಡೋದು. ಆದರೆ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂತ ನಾವೇನು ಕರಿತೀವಲ್ಲ, ತಯಾರಿಸಿದ ಒಂದು ಗೂಡ್ಸ್, ಅದನ್ನು ಜಾಸ್ತಿ ಬೆಲೆಗೆ ಅವ್ರು ಏನು ಮಾಡ್ತಾಯಿದ್ರು, ಮಾರಾಟ ಮಾಡ್ತಾಯಿದ್ರು. ಹೌದಾ? ಇನ್ ಕೇಸ್ ನೀವೇನಾದರೂ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಫ್ಲಡ್ ಆಗಿಬಿಡುತ್ತೆ ಮಾರ್ಕೆಟಲ್ಲಿ. ಯಾವಾಗ ಜಾಸ್ತಿ ಮಾರ್ಕೆಟಿಗೆ ಪ್ರಾಡಕ್ಟ್ಸ್ ಬರುತ್ತಲ್ಲ, ಅದು ಯಾರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಯಾರ ಮೇಲೆ ಆಗುತ್ತೆ, ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಇಂಡಿಯನ್ಸ್ ಮೇಲೆ, ಇಲ್ಲಿನ ನೇಕಾರರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಿದ್ದ ಮೇಲೆ ಇಂಡಿಯನ್ಸ್ ಮೇಲೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದು ಕಾಮರ್ಸ್ ಡಿಮಾಂಡ್ ಇರಲಿಕ್ಕೆ ಹೇಗೆ ಸಾಧ್ಯ? ದ ರೈಟ್ ಟು ಬಿಯರ್ ಆರ್ಮ್ಸ್. ಆರ್ಮ್ಸ್ ಆ್ಯಕ್ಟ್ ತೊಗೊಂಬಂದಿರ್ತಾರೆ. ತೊಗೊಂಬಂದು ಯಾವ ವ್ಯಕ್ತಿ ಯಾವುದೇ ಥರದ ಅಮ್ಯುನಿಷನ್ಸ್ನ, ವೆಪನ್ಸ್ನ ಕ್ಯಾರಿ ಮಾಡೋ ಹಾಗಿಲ್ಲ ಅಂತ ಹೇಳಿರ್ತಾರೆ. ಅದನ್ನು ನಿಷೇಧಿಸಿರ್ತಾರೆ. ಅದನ್ನು ಏನು ಮಾಡಬೇಕು, ನೀವು ತೆಗೆದು ಹಾಕಬೇಕು. ತೆಗೆದು ಹಾಕಿ ಅವರಿಗೆ ಇಂಡಿಯನ್ಸ್ಗೂ ಕೂಡ ಏನು ಮಾಡಬೇಕು, ಪರ್ಮಿಷನ್ ಕೊಡಬೇಕು. ಅದ್ರ ಜೊತೆಗೆ 6 ಏನಿದೆ, ಕಿರ್ಪಾನ್ ಅಂತ ಕ್ಯಾರಿ ಮಾಡ್ತಾರೆ ಅವರು, ಅದನ್ನು ಕೂಡ ಅವ್ರು ಏನು ಮಾಡಿರ್ತಾರೆ, ನಿಷೇಧಿಸುತ್ತಾರೆ. ಸೊ ಹೀಗಾಗಿ ಅವ್ರದ್ದು ಇನ್ನೊಂದು ಡಿಮಾಂಡ್ ಏನಿರುತ್ತೆ, ಟು ಬಿಯರ್ ಆರ್ಮ್ಸ್. ಇದ್ರ ಜೊತೆಗೆ ಮತ್ತೇನಿರುತ್ತೆ, ಲಾಸ್ಟ್ ಕ್ವಾರ್ಟರ್ ಆಫ್ 19th century ಪೂರ್ಣ ಸ್ವರಾಜ್ ಇರ್ಬೋದು, ಅಬಾಲಿಷನ್ ಆಫ್ ಸಾಲ್ಟ್ ಟ್ಯಾಕ್ಸ್, ರಿಡಕ್ಷನ್ ಆಫ್ ದ ಲ್ಯಾಂಡ್ ರೆವಿನ್ಯೂ, ಆಮೇಲೆ ರಿಡಕ್ಷನ್ ಆಫ್ ದ ಎಕ್ಸ್ಪೆಂಡಿಚರ್ ಆನ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್, ರಿಡಕ್ಷನ್ ಆಫ್ ದ ಎಕ್ಸ್ಪೆಂಡಿಚರ್ ಆಫ್ ದ ಸಿವಿಲ್ ಸರ್ವೆಂಟ್ಸ್, ಅವ್ರಿಗೇನು ಅಲವೆನ್ಸಸ್ ಭತ್ತೆ ಏನು ಕೊಡ್ತಾರೆ ಅದನ್ನು ಕಡಿಮೆ ಮಾಡಿ, ಅದನ್ನೇನು ಮಾಡಬೇಕು ನೀವು, ಆ ಉಳಿದಂಥ ದುಡ್ಡನ್ನು ವೆಲ್ಫೇರ್ ಆ್ಯಕ್ಟಿವಿಟೀಸ್ಗೆ, ಜನರ ಒಂದು ಅಭಿವೃದ್ಧಿ ಅಥವಾ ಕಲ್ಯಾಣಕ್ಕಾಗಿ ಅದನ್ನು ಬಳಸ್ಕೊಳ್ಬೇಕು ಅಂತ ಈ ಥರ ಡಿಮ್ಯಾಂಡ್ಸನ್ನು ತೊಗೊಂಬರ್ತಾರೆ. ಸೊ ಆಗಿದ್ದಾಗ 2 ತೆಗೆದ್ರೆ ಏನಾಯ್ತು ನಿಮ್ಮದು, 1 and 3 ಓನ್ಲಿ.